ಮೊದಲೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರಕ್ಕೆ ವೀರಶೈವ ಮಹಾಸಭಾದಿಂದ ಪತ್ರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸಹಿಯನ್ನ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಯಾರೋ ಬರ್ತಾರೆ ಸಹಿ ಹಾಕಿ ಅಂತಾರೆ. ನಾವು ರಾಜಕಾರಣದಲ್ಲಿರೋರು ಸಹಿ ಹಾಕಲ್ಲ ಅಂದ್ರೆ ವೋಟ್ ಸಿಗಲ್ಲ. ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಸಮುದಾಯಗಳು, ಸ್ವಾಮೀಜಿಗಳು, ಪ್ರಮುಖರು ತೀರ್ಮಾನವನ್ನ ತಗೊಳ್ತಾರೆ. ಬಿಎಸ್ವೈ ಪತ್ರಕ್ಕೆ ಸಹಿ ಹಾಕಿದ ವಿಚಾರ ನಾನು ನಿರಾಕರಿಸಲ್ಲ. ಸಹಿ ಹಾಕಿರಬಹುದು, ಇಲ್ಲ ಅನ್ನೋದಿಲ್ಲ. ಇದು ಹಿಂದೂ ಧರ್ಮ ಒಡೆಯೋ ಹುನ್ನಾರ ಅಂತ ವಿಧಾನ ಪರಿಷತ್ ನಾಯಕ ಕೆಎಸ್ ಈಶ್ವರಪ್ಪ ಹೇಳಿಕೆ ನೀಡಿದ್ದಾರೆ. ನೀವು ನೋಡಿದ್ದೀರಾ? ನೀವು ಸಹಿ ನೋಡಿದ್ದೀರಾ? ಈ ತೋರಿಸಿ ನೋಡಿ. ಒಂದು ಎರಡನೇದು ನೋಡಿ, ಇಲ್ಲಿ ಏನೇನು ನಡೆದಿದೆ ಬಿಟ್ಟಿದೆ ಪ್ರತಿಯೊಂದು ಕೇಳ್ತಾ ಕೂತ್ಕೊಂಡ್ರೆ ಅದಕ್ಕೆ ಉತ್ತರ ಇಲ್ಲ. ನಮ್ಮ ಹತ್ರ ಯಾರೋ ಬರ್ತಾರೆ ಸಹಿ ಮಾಡಿಕೊಡು ಅಂತಾರೆ. ಅರ್ಥ ಆಯ್ತಾ? ನಾವು ರಾಜಕಾರಣದಲ್ಲಿರೋರು. ಇಲ್ಲ ಅಂತಂದರೆ ಓಟ್ ಹೋಗ್ತವೆ. ಹ್ಞೂ ಅಂದರೂ ಓಟ್ ಕೆಲವು ಬರ್ತವೆ, ಕೆಲವು ಹೋಗ್ತವೆ. ಅದಕ್ಕೆ ನೆಡ್ತಿರೋದು ಯಾರು ಇದನ್ನು ಮಾಡಬೇಕು ಅಂತ ಇರ್ತಾರೆ. ನಾನು ಅದಕ್ಕೂ ಹೇಳ್ತಿರೋದು ರಾಜಕಾರಣಿಗಳ ಕೆಲಸ ಅಲ್ಲ ಇದು. ಅದಕ್ಕೆ ಸ್ವಾಮಿಗಳಿದ್ದಾರೆ, ಮಠಾಧಿಪತಿಗಳು ಇರ್ತಾರೆ, ಅದ್ರ ಸಂಘ ಸಂಸ್ಥೆ ಪ್ರಮುಖರುಗಳು ಇರ್ತಾರೆ. ಅವ್ರು ಕೂತ್ಕೊಳ್ತಾರೆ, ಚರ್ಚೆ ಮಾಡ್ತಾರೆ, ಅವ್ರದ್ದು ತೀರ್ಮಾನ ಇರ್ಬೋದು. ನಾನು ಇಲ್ಲ ಅಂದಿಲ್ಲ. ನಾನು ಖಂಡಿತ ಇದನ್ನು ನೀವು ಹೇಳಿದ ಮಾತನ್ನು ಅಲ್ಗಳೆಯಲ್ಲ. ನಾನು ಹೇಳಕ್ಕೆ ಕೊಟ್ಟಿರೋದೇನು ಅಂತಂದರೆ, ಇದು ಎಷ್ಟು ಚರ್ಚೆಗೆ ಆಗ್ತಾ ಇದೆ ಇನ್ನು ಇವತ್ತು ಎಲ್ಲ ಸೈಡ್ಗೂ ಗೊತ್ತು. ಪಾಪ ಅವ್ರ ಲೈಫ್ ಒತ್ತೇ ಇಟ್ಟಿದ್ರು ರೂಪ. ನೀವು ನೋಡಿದ್ದೀರಾ? ನೀವು ಸಹಿ ನೋಡಿದ್ದೀರಾ?